ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಕಮಿಟಿ ವತಿಯಿಂದ ಇವತ್ತು ಜಮಖಂಡಿಯ ರಮಾ ನಿವಾಸ ಐಬಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಹೌದು, ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪ್ರಸಿದ್ಧವಾಗಿದೆ. ಇದು ನೂರಾರು ವರ್ಷಗಳ ಇತಿಹಾಸವುಳ್ಳ ದೇವಾಲಯವಾಗಿದೆ. ಸುರಪಾಲಿಯ ನರಸಿಂಹೇಶ್ವರ ದೇವಸ್ಥಾನದ ಇತಿಹಾಸದ ಪುಟದಲ್ಲಿ ತುಂಗಳ ವೆಂಕಟೇಶ್ವರ ದೇವಸ್ಥಾನದ ಲಿಖಿತವಿದೆ. ತುಂಗಳ ಗ್ರಾಮದ ಆರಾಧ್ಯ ದೈವ ಇದಾಗಿದ್ದು, ಜಾತಿ ಭೇದ ಭಾವ ಎನ್ನದೆ ಗ್ರಾಮದ ಜನತೆ ಶ್ರದ್ಧಾಭಕ್ತಿಯಿಂದ ಆರಾಧಿಸುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ನೂತನ ಗೋಪುರ ನಿರ್ಮಾಣವಾಗಿದ್ದು, ನೂತನ ಗೋಪುರದ ಕಳಸಾರೋಹಣ ಸಮಾರಂಭವು ಮಂಗಳವಾರ ದಿನಾಂಕ 30/9/2025 ಜರುಗಲಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯಶ್ರೀ 108 ಶಬರ ಗುರು ಶಾಂತಲಿಂಗ ದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠ ಕೊಕುಟನೂರ ಹಾಗೂ ಪೂಜ್ಯಶ್ರೀ ಮಾತುಶ್ರೀ ಅನುಸೂಯ ತಾಯಿಯವರು, ಸಿದ್ಧಲಿಂಗ ಶಾಂಭವಿ ಆಶ್ರಮ ತುಂಗಳ್, ರಾಜಯೋಗಿನಿ BK ವೈಷ್ಣವಿ ಅಕ್ಕನವರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ತುಂಗಳ್, ಪೂಜ್ಯಶ್ರೀ ಶಂಕರ ಶ್ರೀಹರಿ ಕುಲಕರ್ಣಿ, ನವರಾತ್ರಿಯ ಅರ್ಚಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ತುಂಗಳ್. ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ ಗುಡ್ಗುಂಟಿ, ಜನಪ್ರಿಯ ಶಾಸಕರು ಜಮಖಂಡಿ. ಉದ್ಘಾಟಕರಾಗಿ HK ಪಾಟೀಲ್, ಸಚಿವ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ, ಮಾನವ ಹಕ್ಕುಗಳ, ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯ ಅತಿಥಿಗಳಾಗಿ RB ತಿಮ್ಮಾಪುರ, GT ಪಾಟೀಲ್, NH ಕೋನರೆಡ್ಡಿ, SR ಪಾಟೀಲ್, PH ಪೂಜಾರ್, ಅಜಯ್ ಕುಮಾರ್ ಸರ್ನಾಯಕ್, KL ಪಾಟೀಲ್, DR ಪಾಟೀಲ್, ಆನಂದ ನ್ಯಾಮಗೌಡ, ಶ್ರೀಕಾಂತ ಕುಲಕರ್ಣಿ, GS ನ್ಯಾಮಗೌಡ್, ರಾಮಣ್ಣ ತಳೆವಾಡ್, ರಾಹುಲ್ ಕಲೂತಿ ಸೇರಿದಂತೆ ಇನ್ನೂ ಹಲವಾರು ಅತಿಥಿಗಳು ಆಗಮಿಸಲಿದ್ದಾರೆ. ತುಂಗಳ ಗ್ರಾಮದಲ್ಲಿ ಜಾತಿ ಭೇದ ಭಾವ ಎನ್ನದೆ ಎಲ್ಲ ಭಕ್ತಾದಿಗಳು ಸೇರಿ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಬಸವೇಶ್ವರ ಸರ್ಕಲ್ದಿಂದ ಮಹಿಳೆಯರು ಕುಂಭ ಹೊತ್ತು ವಿವಿಧ ವಾದ್ಯ ಮೇಳಗಳಿಂದ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು. ಅವರ ಜೊತೆಯಲ್ಲಿ ಬೀಳಿಗೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ JT ಪಾಟೀಲ್ರವರು, ನವಲಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NH ಕೋನರೆಡ್ಡಿ ಅವರು, ಆಮೇಲೆ ಮಾಜಿ ಸಚಿವರು ಹಾಗೂ SR ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶಾಸಕರು ವಿಧಾನ ಪರಿಷತ್ ಬೆಂಗಳೂರು, ಇದರ ಬಾಗಲಕೋಟೆಯ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ PH ಪೂಜಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. BDCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರೆಡ್ಡಿ ಬ್ಯಾಂಕಿನ ವಕೀಲರು, ರೆಡ್ಡಿ ಬ್ಯಾಂಕಿನ ಚೇರ್ಮನ್ರು ಹಾಗೂ ಹಿರಿಯ ವಕೀಲರಾಗಿರ್ತಕ್ಕಂಥ KL ಪಾಟೀಲ್ರವರು, ಆಮೇಲೆ ಹುಲಕೋಟೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DR ಪಾಟೀಲ್ರವರು, ನಮ್ಮ ಜಮಖಂಡಿ ಮತಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರವರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು, ವಿಧಾನ ಪರಿಷತ್ನ ಮಾಜಿ ಶಾಸಕರಾಗಿರ್ತಕ್ಕಂಥ GS ನ್ಯಾಮಗೌಡರವರು, ಆಮೇಲೆ BDCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರಾಮಣ್ಣ ತಳೆವಾಡ್ ಅವರು, ಆಮೇಲೆ ಜಮಖಂಡಿಯ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಕಲೂತಿ ಅವರು, ಈ ರೀತಿ ಭಾಳಷ್ಟು ಜನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೇರೆ ಬೇರೆ ಅತಿಥಿಗಳು ಕೂಡ ಇಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ, ತಮಗೆಲ್ಲ ಆಮಂತ್ರಣ ಪತ್ರ ಕೊಟ್ಟಿದ್ದೀವಿ, ಅದರಲ್ಲಿ ಅವರ ಹೆಸರುಗಳೆಲ್ಲ ಇದೆ. 30ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಹೋಮ ಹವನ ಮಾಡುವುದರೊಂದಿಗೆ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಹೋಮ ಹವನ ನಡೀತದೆ ಬೆಳಗ್ಗೆ 4 ಗಂಟೆಗೆ. ಆಮೇಲೆ ಸುಮಾರು 10 ಗಂಟೆಗೆ ನಮ್ಮ ತುಂಗಳ ಗ್ರಾಮದ ಬಸವೇಶ್ವರ ವೃತ್ತ ಇದೆ. ಆ ಬಸವೇಶ್ವರ ವೃತ್ತದಿಂದ ಕುಂಭಮೇಳವನ್ನು ನಾವು ಆರಂಭಿಸ್ತೀವಿ. ಕುಂಭಮೇಳದಲ್ಲಿ ಸುಮಾರು 300 ಜನ ಸುಮಂಗಲಿಯರು, ಮುತ್ತೈದೆಯರು ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಒಂದು ವಿಶೇಷವಾದಂಥ ವಾದ್ಯ ಮೇಳವನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಆ ವಾದ್ಯ ಮೇಳದೊಂದಿಗೆ ಕುಂಭಮೇಳ ಜರುಗ್ತಾ ಇದೆ. ಸುಮಾರು 400 ಜನ ಪ್ರೇಕ್ಷಕರು, ಸದ್ಭಕ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆ ಇದೆ, ಅಂದಾಜಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಮಖಂಡಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಗುಡ್ಗುಂಟಿ ಸಾಹೇಬರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ ದೇವಸ್ಥಾನದ ಆವರಣದೊಳಗೆ ಒಂದು ಸಮುದಾಯ ಭವನ ಇದೆ. ಆ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ
ಎಚ್ ಕೆ ಪಾಟೀಲ್ ಸಾಹೇಬರು ಕರ್ನಾಟಕ ಸರ್ಕಾರದಿಂದ ಒಂದು 50 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು. ಅದನ್ನು ಭಾಳ ದಿವಸ ಹಿಂದೆನೇ ನಾವು ತುಂಗಾಳ ಗ್ರಾಮದ ಆ ದೇವಸ್ಥಾನದ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ 30/9/2025 ಮಂಗಳವಾರದಂದು ನಡೀತಾ ಇದೆ. ಈ ಕಾರ್ಯಕ್ರಮ ಪೂಜ್ಯ ಕೊಕಟ್ನೂರ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಅನೇಕ ಗಣ್ಯ ಮಾನ್ಯ ರಾಜಕೀಯ ಧುರೀಣರು ಸಹಿತ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸುಮಾರು ಬಹಳಷ್ಟು ಎಲ್ಲ ಭಕ್ತಾದಿಗಳ ಒಂದು ಇಚ್ಛೆಯ ಮೇರೆಗೆ ಈ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಧುರೀಣರು, ಅದರಲ್ಲಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಸುಮಂಗಲಿಯರ ಒಂದು ಕುಂಭ ಹಾಗೂ ಅಲ್ಲಿಯ ಒಂದು ಕಳಸದ ಒಂದು ಮೆರವಣಿಗೆ ಮೂಲಕ ಆ ಕಳಸಾರೋಹಣ ಕಾರ್ಯಕ್ರಮ ಆಗಿ ಮಧ್ಯಾಹ್ನ 1 ಗಂಟೆಗೆ ಆ ಒಂದು ಮಹಾಸಭಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಮುಗಿದ ನಂತರ ಮಹಾಭಕ್ತಾದಿಗಳಿಗೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಕಳಸಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಾವೆಲ್ಲರೂ ವೆಂಕಟೇಶ್ವರ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರೂ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ.